Hello my dear friends and my dear students, welcome to our YouTube channel Civil with Sudhir, myself Sudhir Jirobe. So today's video we are discussing the moment distribution method continuation part, and if you have not watched our previous videos, in the I button I have given the playlist link. You can watch from the all videos. ಆಯ್ತಾ. ಸೊ ಎಕ್ಸಾಮ್ ಹತ್ರ ಬರ್ತಾ ಇದೆ, ಯಾವುದೇ ತರದ್ದು ಇವಾಗ ರಾಕೆಟ್ಸ್ ನಡೆಸ್ತಾರೆ ಆಯ್ತಾ, ಆ ಮಾಕ್ ಟೆಸ್ಟ್ ಈ ಮಾಕ್ ಟೆಸ್ಟ್ ಅಥವಾ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ, ರೈಟ್. ಸೊ ನಿಮ್ ಇಷ್ಟ ಯಾವ್ಯಾವ್ದು ಜಾಯ್ನ್ ಆಗ್ಬೇಕು, ಪೇಡ್ ಕೋರ್ಸ್ಗೆ ಇಲ್ಲ ಫ್ರೀ ಕಂಟೆಂಟ್ ಅಲ್ಲಿ ಇಷ್ಟು ಚೆನ್ನಾಗಿ ನಾವು ಕಂಟೆಂಟ್ ಕೊಡ್ತಾ ಇದೀವಿ, ಇಲ್ಲ ಅದನ್ನ ಫಾಲೋ ಮಾಡ್ತೀರಾ ಇಲ್ಲ ದುಡ್ಡು ಕೊಟ್ಬಿಟ್ಟು ಓದ್ತೀರಾ, ನಿಮಗೆ ನಿಮ್ ಇಷ್ಟ. ನಾನು ಹೇಳ್ತಾ ಇರೋದೇನಂದ್ರೆ, ಸೊ ಇವತ್ತು ನಾವು ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ, ರೈಟ್. ಸೊ ಕ್ಲಾಸ್ 12 ಇದೆ ಇದು. ಸೊ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ಸ್ ಇವತ್ತಿನ ಟಾಪಿಕ್. ಫಸ್ಟ್ ಟಾಪಿಕ್ ಏನಂದ್ರೆ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ಸ್. ಸೊ ನಿನ್ನೆ ಏನ್ ಮಾಡಿದೀವಿ, ಸ್ಟಿಫ್ನೆಸ್ ಅಂದ್ರೆ ಏನು, ಕ್ಯಾರಿ ಓವರ್ ಫ್ಯಾಕ್ಟರ್ ಅಂದ್ರೆ ಏನು ಆಯ್ತಾ, ಮತ್ತೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಅಂದ್ರೆ ಏನು, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಮತ್ತೆ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅದು ಡಿಸ್ಕಸ್ ಮಾಡಿದೀವಿ. ಈಗ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ನೆಕ್ಸ್ಟ್ ಬರೋದೇನಂದ್ರೆ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ಸ್. ಸೊ ಫಿಕ್ಸ್ ಎಂಡ್ ಮೂವ್ಮೆಂಟ್ಸ್ ಅಂದ್ರೆ ಯಾವುದೇ ಒಂದು ಬೀಮ್ ಇರಲಿ, ರೈಟ್, ಯಾವುದೇ ಒಂದು ಬೀಮ್ ಇರಲಿ, ಅದರದ್ದು ಎರಡು ಸಪೋರ್ಟ್ಸ್ ನಾವು ಎಂದರೆ ಫಿಕ್ಸ್ ಮಾಡಿದಾಗ ಇಲ್ಲಿ ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ ತಾನೆ. ಫಿಕ್ಸ್ ಅಂತಂದ್ರೆ ಇದನ್ನ ಇನ್ಬಿಲ್ಟ್ ಮಾಡ್ಬಿಡ್ತೀವಿ ಇದ್ರೊಳಗಡೆ, ವಾಲ್ ಒಳಗಡೆ, ಇಲ್ಲ ಅಂದ್ರೆ ಯಾವ್ದೋ ಒಂದು ಮಟೀರಿಯಲ್ ತಗೊಂಡ್ಬಿಟ್ಟು ಅದನ್ನ ಇನ್ಬಿಲ್ಟ್ ಮಾಡ್ತೀವಿ, ಅದನ್ನ ನಾವು ಫಿಕ್ಸ್ಡ್ ಸಪೋರ್ಟ್ ಅಂತ ಅಂತೀವಿ. ಈಗ ಫಿಕ್ಸ್ ಎಂಡ್ ಮೂವ್ಮೆಂಟ್ಸ್ ಅಂದ್ರೆ ಯಾವಾಗ ನೀವು ಸಪೋರ್ಟ್ನ ಈ ತರ ಏನಂತಂದ್ರೆ ಫಿಕ್ಸ್ ಮಾಡ್ತೀರಾ, ಫಿಕ್ಸ್ ಮಾಡಿದಾಗ ಇಲ್ಲಿ ಒಂದು ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನೇ ನಾವು ಫಿಕ್ಸ್ ಎಂಡ್ ಮೂವ್ಮೆಂಟ್ ಅಂತ ಅಂತೀವಿ. ಸೊ ವೆನ್ ಬೋತ್ ಎಂಡ್ಸ್ ಆಫ್ ದ ಬೀಮ್ಸ್ ಆರ್ ಫಿಕ್ಸ್, the movements develop at the fixed ends due to the applied load. Applied load ಅಂದ್ರೆ ಇಲ್ಲಿ ಏನ್ ಲೋಡ್ ಅಪ್ಲೈ ಮಾಡಿರ್ತೀರಾ ಆರ್ ನೋನ್ ಆಸ್ ದ ಫಿಕ್ಸ್ ಎಂಡ್ ಮೂವ್ಮೆಂಟ್ಸ್. ಇದನ್ನ ನಾವು ಫಿಕ್ಸ್ ಎಂಡ್ ಮೂವ್ಮೆಂಟ್ಸ್ ಅಂತ ಅಂತೀವಿ. ಈಗ ಸೈನ್ ಕನ್ವೆನ್ಷನ್ ಏನಿದೆ, ಸೈನ್ ಕನ್ವೆನ್ಷನ್ ನೋಡ್ಬೋದು ನೀವು. ಸೈನ್ ಕನ್ವೆನ್ಷನ್ ಆಗಿ ನಿಮ್ಗೆ ಈಸಿಯಾಗಿ ಹೇಳೋದಂತಂದ್ರೆ, ಒಂದು ನಿಮಿಷ. ಸೊ ಸೈನ್ ಕನ್ವೆನ್ಷನ್ ಈ ತರ ಇದೆ. ಈಗ ಕ್ಲಾಕ್ ವೈಸ್ ಮೂವ್ಮೆಂಟ್ ಇದ್ರೆ ಪಾಸಿಟಿವ್ ಅಂತ ಹೇಳ್ತೀವಿ ನೋಡಿ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಿಮಗೆ ಗೊತ್ತಿದೆ, ರೈಟ್. ಸೊ ಈಗ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಈ ತರ ಮೂವ್ಮೆಂಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಆಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್, ಇದು ಆಂಟಿ ಕ್ಲಾಕ್ ವೈಸ್. ಸೊ ಕ್ಲಾಕ್ ವೈಸ್ ಇದ್ರೆ ನಾವೇನ್ ಮಾಡ್ತೀವಿ, ಪಾಸಿಟಿವ್ ತಗೋತೀವಿ. ಸೊ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಏನಾಗುತ್ತೆ, ನೆಗೆಟಿವ್ ಸಿಂಬಲ್ಸ್ ನ ತಗೋಬೇಕಾಗುತ್ತೆ. ಇವು ಎರಡು ಪಾಯಿಂಟ್ ನೀವು ನೆನ್ಪಿಡಿ ಸಾಕು, ಬೇರೆದೇನು ನೆನ್ಪಿಡೋದು ಬೇಕಾಗಿಲ್ಲ. ಪಾಸಿಟಿವ್ ಯಾವಾಗ ಬರುತ್ತೆ, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ನೆಗೆಟಿವ್, ರೈಟ್. ಸೊ ನೆಕ್ಸ್ಟ್ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ, ರೈಟ್. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ, ಯಾಕೆಂದ್ರೆ PWD AE ಕ್ವಶನ್ಸ್ ಬಂದಿದೆ. ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ಕೇಳ್ತಾರೆ, ರೈಟ್. ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಈ ಫಾರ್ಮುಲಾಸ್ ನಿಮ್ ಶಾರ್ಟ್ ನೋಟ್ಸ್ ಅಲ್ಲಿ ಬರೆದ್ಬಿಟ್ಟು ನಿಮ್ಮ ಎಲ್ಲಿ ಡೈಲಿ ಓದ್ಕೋತಿರಲ್ಲ ನೀವು ಅಲ್ಲಿ ಪೇಸ್ಟ್ ಮಾಡಿಬಿಡಿ, ಡೈಲಿ ನೋಡ್ಕೊಳ್ಳಿ ಫಾರ್ಮುಲಾಸ್. ಸೊ ತುಂಬಾ ಇಂಪಾರ್ಟೆಂಟ್ ಇದೆ ಈ ಫಾರ್ಮುಲಾಸ್. ಅದಕ್ಕೆ ನಾನು ಸಪರೇಟ್ ಆಗಿ ಕ್ಲಿಯರ್ ಕಟ್ ಆಗಿ ನಾನು ಈ ಎಲ್ಲಾ ಸ್ಕೆಚಸ್ ನಿಮ್ಗೋಸ್ಕರ ರೆಡಿ ಮಾಡಿದ್ದೀನಿ, ರೈಟ್. ಸೊ ಫಸ್ಟ್ ಒನ್ ಏನಿದೆ ಕಂಡೀಷನ್ ಅಂತಂದ್ರೆ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಆಫ್ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ಸ್. ಅಂದ್ರೆ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ಸ್ ಅಲ್ಲಿ ಡಿಫರೆಂಟ್ ಕಂಡೀಷನ್ಸ್ ಬರುತ್ತೆ, ಆಯ್ತಾ. ಡಿಫರೆಂಟ್ ಕಂಡೀಷನ್ಸ್ ಬರುತ್ತೆ, ಮೂವ್ಮೆಂಟ್ ಬರುತ್ತೆ, ಪಾಯಿಂಟ್ ಲೋಡ್ ಬರುತ್ತೆ, ಸೆಂಟ್ರಲ್ ಬರೋದಿಲ್ಲ, ಆಯ್ತಾ. ಒಂದ್ ಕಡೆ ಡಿಫ್ಲೆಕ್ಷನ್ ಆಗುತ್ತೆ, ಇನ್ನೊಂದ್ ಕಡೆ ಆಗೋದಿಲ್ಲ. ಓಕೆ, ಈ ತರ ಎಲ್ಲ ಕಂಡೀಷನ್ಸ್ ಇರುತ್ತೆ, ಪ್ರಾಕ್ಟಿಕಲ್ ಕಂಡೀಷನ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಆ ಕಂಡೀಷನ್ಸ್ ನ ನಾವು ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅದ್ರ ಬಗ್ಗೆ ನೋಡೋಣ. ಫಸ್ಟ್ ಕಂಡೀಷನ್ ಏನಿದೆ ಅಂದ್ರೆ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್, ಫಿಕ್ಸ್ಡ್ ಎಂಡ್ ಇದೆ, ಎ ಮತ್ತೆ ಬಿ ಫಿಕ್ಸ್ಡ್ ಎಂಡ್ ಇದೆ. ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಪಿ ಇದೆ, ಪಿ ಲೋಡ್ ಇದೆ, ರೈಟ್. ಸೊ ಈ ಡಿಸ್ಟೆನ್ಸ್ L/2, ಈ ಡಿಸ್ಟೆನ್ಸ್ L/2 ಇದೆ. ಸೊ ಇಲ್ಲಿ ಮೂವ್ಮೆಂಟ್ ಅಟ್ ಬಿ MBA ಅಂತ ನಾನು ಬರ್ತೀನಿ ಅದ್ರಿ. ಮೂವ್ಮೆಂಟ್ ಅಟ್ BA, ಬಿ ಇಂದ ಎ ವರೆಗೆ. ಆಮೇಲೆ ಮೂವ್ಮೆಂಟ್ ಅಟ್ ಎ ಅಂದ್ರೆ ನಾವು ಮೂವ್ಮೆಂಟ್ ಅಟ್ A to B ಅಂತ ಬರಿತೀವಿ. ಯಾವತ್ತೂ ಮೂವ್ಮೆಂಟ್ ಅಟ್ ಎ ಅಂತ ಬರೆಯೋದಿಲ್ಲ, ಮೂವ್ಮೆಂಟ್ ಅಟ್ ಬಿ ಅಂತ ನಾವು ಬರೆಯೋದಿಲ್ಲ. ಯಾಕೆಂದ್ರೆ ಈ ಮೂವ್ಮೆಂಟ್ ಇಲ್ಲಿಂದ ಈ ಕಡೆ ಇಲ್ಲಿ ಏನಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ, ರೈಟ್. ಸೊ ಮೂವ್ಮೆಂಟ್ ಅಟ್ BA, ಮೂವ್ಮೆಂಟ್ ಅಟ್ AB. ಸೊ ಮೂವ್ಮೆಂಟ್ ಅಟ್ AB ಏನಾಗುತ್ತೆ, PL-8. ಇದ್ರದ್ದು ಡೆರಿವೇಶನ್ ನಿಮಗೆ ಬೇಕಾಗಿಲ್ಲ, ದಟ್ ಈಸ್ ನಾಟ್ ನೆಸೆಸರಿ. ಯು ಮಸ್ಟ್ ಓನ್ಲಿ ರಿಮೆಂಬರ್ ದ ಫಾರ್ಮುಲಾಸ್. ಯಾವ ಪ್ರಾಬ್ಲಮ್ ಬಂದ್ರೆ, ಯಾವ ಕಂಡೀಷನ್ ಕೊಟ್ರೆ ಯಾವ್ದು ಫಾರ್ಮುಲಾ ಬರುತ್ತೆ ಅಷ್ಟೇ ನೆನ್ಪಿಡಿ, ಬೇರೆ ಯಾವ್ದು ಬೇಡ. ಸೊ ಮೈನಸ್ ಆಫ್ P into L/8. ಸೊ ಇದೊಂದು ಫಾರ್ಮುಲಾ. ಅಟ್ ಮೂವ್ಮೆಂಟ್ ಅಟ್ AB ಫಿಕ್ಸ್ ಎಂಡ್ ಮೂವ್ಮೆಂಟ್, ಮೂವ್ಮೆಂಟ್ ಅಟ್ BA ಪ್ಲಸ್ PL/8. ನೋಡಿ ಈಗ ಮೈನಸ್ ಯಾವಾಗ ಬರ್ತಾ ಇದೆ, A to B.
ಯಾಕೆ ಮೈನಸ್ ಬಂತು ಗೊತ್ತಾಯ್ತಾ? ಇದು ಆಂಟಿ ಕ್ಲಾಕ್ ವೈಸ್ ಇದೆ. ಸೊ ಇದು ಆಂಟಿ ಕ್ಲಾಕ್ ವೈಸ್. ಸೊ ಇದು ಆಂಟಿ ಕ್ಲಾಕ್ ವೈಸ್ ಇದೆ ಮತ್ತೆ ಇದು ಕ್ಲಾಕ್ ವೈಸ್ ಇದೆ. ಅರ್ಥ ಆಯ್ತಾ? ಜಸ್ಟ್ ಇವಾಗ ಹೇಳಿದ್ದೆ ನಾನು ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ಗೆ ಪಾಸಿಟಿವ್ ನೆಗೆಟಿವ್ ಏನಿರುತ್ತೆ ಅಂತ. ಓಕೆ, ಸೊ ಇದೊಂದಿದೆ ಗೊತ್ತಾಯ್ತಲ್ಲ. ಸೊ ಇದು ಒಂದು ಕಂಡೀಷನ್. ಸೆಕೆಂಡ್ ಕಂಡೀಷನ್, ಸೆಕೆಂಡ್ ಟೈಪ್ ಅನ್ಬೋದು. ಇದು ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಇತ್ತು. ಇವಾಗ ಸೆಂಟರ್ ಇರೋದಿಲ್ಲ, ಎಲ್ಲೋ ಈ ಕಡೆ ಒಂದು ಡಿಸ್ಟೆನ್ಸ್ ಕೊಟ್ಟಿರ್ತಾರೆ, ಇಲ್ಲ ಈ ಕಡೆ ಒಂದು ಡಿಸ್ಟೆನ್ಸ್ ಕೊಟ್ಟಿರ್ತಾರೆ. ಎ ಡಿಸ್ಟೆನ್ಸ್ ಅಂತ ಕೊಟ್ಟಿರ್ತಾರೆ, ಇದು ಬಿ ಡಿಸ್ಟೆನ್ಸ್ ಅಂತ ಕೊಟ್ಟಿರ್ತಾರೆ. ರೈಟ್, ಅಂದ್ರೆ ಎಕ್ಸಾಕ್ಟ್ಲಿ ಮಿಡಲ್ ಅಲ್ಲಿ ಕೊಡೋದಿಲ್ಲ. ಮಿಡಲ್ ಅಲ್ಲಿ ಕೊಟ್ಟರೆ ಅದು ಬರುತ್ತೆ. ಮಿಡಲ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ರೈಟ್, ಮತ್ತೆ ಇಲ್ಲೊಂದು ಮೂವ್ಮೆಂಟ್ ಇದೆ, ಇಲ್ಲೊಂದು ಮೂವ್ಮೆಂಟ್ ಇದೆ. ರೈಟ್, ಮೂವ್ಮೆಂಟ್ ಎಟ್ ಬಿ ಅಂಡ್ ಮೂವ್ಮೆಂಟ್ ಎಟ್ ಎ. ಸೊ ಅವಾಗ ಮೂವ್ಮೆಂಟ್ ಫ್ರಮ್ ಎ ಟು ಬಿ ಏನಾಗುತ್ತೆ? ಮೈನಸ್ ಆಫ್ ಪಿ, ರೈಟ್, ಪಿ ಇಸ್ ದ ಲೋಡ್ ಇಂಟು ಎ, ದಿಸ್ ಡಿಸ್ಟೆನ್ಸ್ ಇಂಟು ಬಿ ಸ್ಕ್ವೇರ್ divided by L square. So this is a formula you have to remember for the calculating the fixed end moment when the point load is not at the exactly center. Right? So idu iddaga. Next B to A, moment at B to A andre illinda illige anti idu ide. Right? Clockwise ide. Sorry, idu clockwise ide. So ಏನಾಗುತ್ತೆ? P A square B divided by L square. So this is a formula. P A square B divided by L square. ಅರ್ಥ ಆಯ್ತಲ್ಲ? ಇವೆರಡು ಕೇಸಸ್. ಇದನ್ನ ಕೇಸಸ್ ಅಂತಾನು ತಗೊಳ್ಬಹುದು ನೀವು. ಸೊ ಇದನ್ನ ನಾವು ಕೇಸಸ್ ಅಂತ ಬರೆದ್ರು ಓಕೆ, ಪ್ರಾಬ್ಲಮ್ ಏನು ಆಗೋದಿಲ್ಲ. ಕ್ಲಿಯರ್ ಆಯ್ತಾ? ಅಟ್ ದ ಸೆಂಟರ್ ಪಾಯಿಂಟ್, ಆಮೇಲೆ ಸೆಂಟ್ರಲ್ ಅಲ್ಲಿ ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಯಾವ ತರ ಬರುತ್ತೆ ಅಂತ ಫಾರ್ಮುಲಾಸ್. ನೆಕ್ಸ್ಟ್ ಥರ್ಡ್ ಕಂಡೀಷನ್ ಆರ್ ಥರ್ಡ್ ಕೇಸ್, ಫಿಕ್ಸ್ಡ್ ಬೀಮ್ ವಿತ್ UDL. UDL is denoted by W per unit length and the movement will be created. Right, movements are at the A and B. Now calculate the fixed end moment at A and B. So ನೋಡಿ, fixed end moment at A to B will be minus of WL square by 12. ತುಂಬಾ ಇಂಪಾರ್ಟೆಂಟ್ ಇದೆ ಇದು ಅಂತೂ 100. ಈ ಕ್ವಶನ್ ಬಂದಿದೆ ನೋಡಿ. This is the question asked in PWD AE. I hope so. ನೆನಪಿಲ್ಲ ನನಗೂ, ಆಲ್ಮೋಸ್ಟ್ ಇದೆ, ಯಾಕೆಂದ್ರೆ ಇದೇ ತರ ನೋಡಿದ್ದೆ ನಾನು. ಸೊ ಯಾವಾಗ ನಾವು ಸಾಲ್ವ್ ಮಾಡ್ತಾ ಇರ್ತೀವಲ್ಲ ಅವಾಗಂತೂ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಯಾವ ತರ ಏನ್ ಬರುತ್ತೆ ಅಂತ. ರೈಟ್, ಆಲ್ಮೋಸ್ಟ್ ನಿಮಗೆ ಫಾರ್ಮುಲಾ ಕೊಡ್ತಾರೆ. ನೀವು ಫಾರ್ಮುಲಾ ನೆನಪಿದ್ರೆ ನೀವು ಅದಕ್ಕೆ ಆರಾಮಾಗಿ ಆನ್ಸರ್ ಮಾಡಿ ಅಲ್ಲಿ ಟಿಕ್ ಮಾಡ್ಬೋದು. ಓಕೆ, ಸೊ ಇವಾಗ ಫಿಕ್ಸ್ ಎಂಡ್ ಮೂವ್ಮೆಂಟ್ ಅಟ್ UDL ಥ್ರೂಔಟ್ ದ ಲೆಂತ್ ಆರ್ ಥ್ರೂಔಟ್ ದ ಬೀಮ್, ಮೂವ್ಮೆಂಟ್ ಫ್ರಮ್ A to B WL square by 12, ಮೂವ್ಮೆಂಟ್ ಫ್ರಮ್ B to A is plus WL square by 12. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೈನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಫಿಕ್ಸ್ ಅಂಡ್ ಮೂವ್ಮೆಂಟ್. ಗೊತ್ತಾಯ್ತಾ? ನಿಮ್ಗೆ ಆಪ್ಷನ್ ಅಲ್ಲೂ ಇದೇ ತರ ಪಾಸಿಟಿವ್ ನೆಗೆಟಿವ್ ಅಂತ ಈ ತರ ಕನ್ಫ್ಯೂಸ್ ಮಾಡ್ತಾರೆ, ವ್ಯಾಲ್ಯೂಸ್ ಅಲ್ಲೂ ಮತ್ತೆ ಅದರಲ್ಲೂ. ಕರೆಕ್ಟ್ ಆಗಿ ನೋಡ್ಬಿಟ್ಟು ಟಿಕ್ ಮಾಡ್ಬೇಕಾಗುತ್ತೆ ನೀವು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಥರ್ಡ್ ಕೇಸ್. ಫೋರ್ತ್ ಕೇಸ್ ಏನ್ ಬರುತ್ತೆ ಅಂತಂದ್ರೆ, ಫೋರ್ತ್ ಕೇಸ್ ಏನಂದ್ರೆ ಫಿಕ್ಸ್ಡ್ ಬೀಮ್ ವಿತ್ UVL, ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್. ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್ ಅಂದ್ರೆ ಈ ತರ ಇರುತ್ತೆ. ಇಲ್ಲಿ 0 ಇದೆ, ನೀವೇ ನೋಡ್ಬೋದು. ಇಲ್ಲೊಂದು ಮ್ಯಾಕ್ಸಿಮಮ್ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಅದನ್ನ ಈ ತರ ನಾವು ಡ್ರಾ ಮಾಡ್ತೀವಿ. ಅದನ್ನ W ಪರ್ ಯೂನಿಟ್ ಲೆಂತ್ ಅಂತಾನು ಅಂತೀವಿ. ರೈಟ್, ಬಟ್ ಮೂವ್ಮೆಂಟ್ಸ್ ಅಟ್ A ಅಂಡ್ ಮೂವ್ಮೆಂಟ್ಸ್ ಅಟ್ B, ಇದ್ರದ್ದು ಫಿಕ್ಸ್ ಅಂಡ್ ಮೂವ್ಮೆಂಟ್ಸ್ ನ ಇವಾಗ ನಮಗೆ ಫೈಂಡ್ ಔಟ್ ಮಾಡೋದಿದೆ. ಗೊತ್ತಾಯ್ತಾ? ರಿವರ್ಸ್ ಕೇಸ್ ಕೊಟ್ಟಾಗ ರಿವರ್ಸ್ ಆಗ್ಬಿಡುತ್ತೆ. ಇದು ಈ ತರ ಕೊಟ್ಟಿದ್ದಾರೆ, ಇವಾಗ ಈ ತರ ಕೊಟ್ಟರೆ ಬೇರೆ ಮತ್ತಾಗುತ್ತೆ. ಸೊ ಮೂವ್ಮೆಂಟ್ ಅಟ್ A MAB equals to, that is movement at A to B is equal to minus of WL square by 30. Right, minus of WL square by 30. From B to A it is WL square by 20. A to B negative ಇದೆ, ಆಮೇಲೆ B to A ಪಾಸಿಟಿವ್ ಇದೆ, WL square by 20. ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್. ಮತ್ತೆ ಮೇಲ್ಗಡೆ ಥರ್ಡ್ ಇರೋದೇನಿದೆ, ಇದು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಸೊ ಇದು ಇದ್ದಾಗ ಇದನ್ನ ಈ ತರ ಮಾಡಬೇಕು. ಗೊತ್ತಾಯ್ತಲ್ಲ? ಈಗ ನೆಕ್ಸ್ಟ್ ಕೇಸ್ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಕೇಸ್ ನೋಡಿ. ಈಗ UDL ಇದು 5th ಇದೆ, ಐ ಹೋಪ್. ಓಕೆ, ಸೊ UDL ಎಕ್ಸಾಕ್ಟ್ಲಿ ಹಾಫ್ ಒಂದ್ ಕಡೆ ಇದ್ರೆ, ಇಫ್ ದ UDL ಈಸ್ ಪ್ರೆಸೆಂಟ್ half of the span or half of the beam. Okay, so both ends are fixed and the moment are created. Then what is the end moments? That is at the A and the B. Right, so from A to B minus of 11 by 192 WL square.
ಸೊ ಇದು ಈ ತರನೇ ನೆನ್ಪಿಡ್ಬೇಕು ನೀವು. ಇದು ಯಾವ ತರ ಬಂತು ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಅದು ಯಾವ ತರ ಬಂತು ಅಂದ್ರೆ ಒಂದು ಉದ್ದ ಡೆರಿವೇಶನ್ ಬರುತ್ತೆ, ಅದು ಮಾಡಿದ್ರೆ ಬರುತ್ತೆ, 100% ಬಂದೇ ಬರುತ್ತೆ. ಗೊತ್ತಾಯ್ತಾ? ಸೊ ಫ್ರಮ್ ಮೂಮೆಂಟ್ ಅಟ್ ಬಿ ಟು ಎ ಇದ್ದಾಗ 5WL²/192 ಅಂತ ಅನ್ಬೋದು. ಎರಡೂ ನೆಗೆಟಿವ್ ಇದೆ ಇಲ್ಲಿ. ಗೊತ್ತಾಯ್ತಾ? ಎರಡೂ ವ್ಯಾಲ್ಯೂಸ್ ನೆಗೆಟಿವ್ ಇದೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಇಫ್ ದ ಗಿವನ್ ಬೀಮ್ is having UDL up to half of the span, then the moment at A to B will be -11/192 WL², and from B to A is -5/192 into WL². ಅರ್ಥ ಆಯ್ತಲ್ಲ? ಇವಾಗ ನೋಡಿ, ನೆಕ್ಸ್ಟ್ ಈ ತರ ಲೋಡಿಂಗ್ ಕೊಟ್ರೆ ಇದನ್ನು UVL ಇದೆ, ಮಧ್ಯೆ ಬೇರೆ ಟೈಪ್ ಬರುತ್ತೆ, ರೈಟ್? ಇದನ್ನ ಈ ತರ ಸೆಂಟ್ರಲ್ ರೈಸ್ ಮಾಡಿದಾಗ, ರೈಟ್, ಇದನ್ನ ನಾವು ಇಲ್ಲಿ ನೋಡಿ, ಇಲ್ಲಿದೆ ಇದ್ರದ್ದು ಮ್ಯಾಕ್ಸಿಮಮ್ ಲೋಡ್, ಈ ಕಡೆ 0 ಇದೆ. ಸೊ ಇದನ್ನು ಸೇಮ್ ಫಿಕ್ಸ್ UVL. ಸೊ ಮೂವ್ಮೆಂಟ್ ಎಟ್ ಎ ಬಿ ಏನಾಗುತ್ತೆ, ಮೂವ್ಮೆಂಟ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ನೋಡಿ, ಮೂವ್ಮೆಂಟ್ ಕ್ರಿಯೇಟ್ ಆಗ್ತಿದೆಲ್ಲ, ಈ ಕಡೆನೂ ಮೂವ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ, ಇಲ್ಲೂ ಮೂವ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ತರ ಮೂವ್ಮೆಂಟ್ ಕ್ರಿಯೇಟ್ ಆದಾಗ ಇದು W ಮ್ಯಾಕ್ಸಿಮಮ್ ಮೂವ್ಮೆಂಟ್, ಮ್ಯಾಕ್ಸಿಮಮ್ ಲೋಡ್ ಈ ತರ ಇದೆ ಇದು. ಸೊ A to B ಏನಾಗುತ್ತೆ, -5/96 WL². ಮೂವ್ಮೆಂಟ್ ಎಟ್ A to B is 5/96 WL². ಅದೇ ಮೂವ್ಮೆಂಟ್ ಎಟ್ ಬಿ ಟು ಏನಾಗುತ್ತೆ, +5/96 WL². ಗೊತ್ತಾಯ್ತಾ? ಇವು ಎರಡು ಫಾರ್ಮುಲಾ ನಿಮ್ಮ ಶಾರ್ಟ್ ನೋಟ್ಸ್ ಅಲ್ಲಿ ನೀವು ಬರಿಬೇಕಾಗುತ್ತೆ. ಗೊತ್ತಾಯ್ತಾ? 100% ಬರೀರಿ, ಒಂದ್ಸಲ ಪ್ರಾಕ್ಟೀಸ್ ಮಾಡಿ, ಇವೆಲ್ಲ ನೆನ್ಪಿಡಿ. ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ, AE ಲೆವೆಲ್ ಕ್ವಶನ್ಸ್ ಇದೆ, ಇದು ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ ನಿಮಗೆ. ಅರ್ಥ ಆಯ್ತಾ? ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, ಥರ್ಡ್ ಕೇಸ್, ಫೋರ್ತ್ ಕೇಸ್, ಫಿಫ್ತ್ ಅಂಡ್ ಸಿಕ್ಸ್ತ್ ಕೇಸ್, ಇವು 6 ಕೇಸ್ ಆಯ್ತು ಇವಾಗ, ರೈಟ್? ನೆಕ್ಸ್ಟ್ move to the next case, that is a 7. ಏನಿದೆ ಇಲ್ಲಿ, ಫಿಕ್ಸ್ಡ್ ಬೀಮ್ ಇದೆ, ರೈಟ್? ಇಲ್ಲಿ ಫಿಕ್ಸ್ಡ್ ಬೀಮ್ ಇದೆ ಈ ಕಡೆ, ಬಟ್ ಹಾಫ್ ಏನಿದೆ, UVL ಇದೆ, ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್ ಇದೆ. ಇದ್ರದ್ದು W ಕೊಟ್ಟಿದ್ದಾರೆ. ಸೊ ಇದು L/2 ಎಕ್ಸಾಕ್ಟ್ಲಿ ಹಾಫ್ ಏನಿದೆ ಅಂತಂದ್ರೆ UVL ಇದೆ, ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್ ಇದೆ. ಅವಾಗ ಮೂವ್ಮೆಂಟ್ ಆಯ್ತಾ, ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ಫ್ರಮ್ A to B ಏನಾಗುತ್ತೆ, -7/960 WL². ಇದಾಗುತ್ತೆ. ಫ್ರಮ್ ಮೂವ್ಮೆಂಟ್ ಅಟ್ B to A ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, ಪಾಸಿಟಿವ್ ಆಫ್ 23/960 WL². ಓಕೆ, 23/960 WL². ಇವು ಫಾರ್ಮುಲಾಸು ನೀವು ನೆನ್ಪಿಡ್ಬೇಕಾಗುತ್ತೆ, ನೆನ್ಪಿಟ್ರೆ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ನೋಡಿ, the resultant sign depends on the ratio of A is to L and B is to L. ಗೊತ್ತಾಯ್ತಾ? ಒಂದು ನಿಮಿಷ. A is to L and B is to L. So if A is more than L/3, I hope ಇದು ಇರಬಹುದು. Okay, if A is more than L/3, ಇದು ಮುಂದೆ ಇದೆ, ಸಾರಿ ಆಯ್ತಾ, ಇದೇನಿದೆಲ್ಲ ಇದು ಈ ಪಾರ್ಟು ನೆಕ್ಸ್ಟ್ ಇದ್ರದ್ದಿದೆ, ಇದಕ್ಕೂ ಏನು ಸಂಬಂಧ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಏನು ತೊಂದರೆ ಏನಿಲ್ಲ. ಇಲ್ಲಿ ನೋಡೋಣ, ಇಲ್ಲಿ ನೋಡ್ಬಿಟ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಇದು ಆಯ್ತಲ್ಲ. ಈಗ ನೋಡಿ ನೆಕ್ಸ್ಟ್ 8th ಕೇಸ್ ಏನಿರುತ್ತೆ ಅಂದ್ರೆ, ಫಿಕ್ಸ್ಡ್ ಬೀಮ್, ರೈಟ್, ಅಂಡ್ ದ ಮೂಮೆಂಟ್ at the A distance from the A fixed end, ಅಂದ್ರೆ ಇದು ಎಕ್ಸಾಕ್ಟ್ಲಿ ಸೆಂಟರ್ ಇಲ್ಲ, ಇಲ್ಲಿಂದ A ಡಿಸ್ಟೆನ್ಸ್ ಇಂದ ಇದೆ ಇದು, ಈ ಪಾಯಿಂಟ್, ಇದು ಇಲ್ಲಿಂದ B ಡಿಸ್ಟೆನ್ಸ್ ಇದೆ, ಬಟ್ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ಮೂವ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ. ಈಗ ಇಂಥ ಕಂಡೀಷನ್ಗೆ ನಾವು ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೂವ್ಮೆಂಟ್ ಅಟ್ A to B, ಅವಾಗ ಏನಾಗುತ್ತೆ, m0 ಅಂದ್ರೆ ಈ ಮೂವ್ಮೆಂಟ್ ಕೊಟ್ಟಿರೋ ಮೂವ್ಮೆಂಟ್ ಇಂಟು ದಿಸ್ ಡಿಸ್ಟೆನ್ಸ್. ಯಾಕೆಂದ್ರೆ ನೀವು ಎಲ್ಲಿಂದ ಎಲ್ಲಿ ಹೋಗ್ತಾ ಇದೀರಾ, A to B ಹೋಗ್ತಾ ಇದೀರಾ, ರೈಟ್? A to B ಹೋಗ್ತಾ ಇರುವಾಗ ಮೂವ್ಮೆಂಟ್ ಇಂಟು ದಿಸ್ ಡಿಸ್ಟೆನ್ಸ್ 3A - L divided by L². So this is the formula for calculating the movement from A to B. Now from movement, that is a fixed end movement from B to A, ಇಲ್ಲಿಂದ ಇಲ್ಲಿಗೆ ನೋಡಿ, ಫಸ್ಟ್ ಇಲ್ಲಿಂದ ಈ ಕಡೆ ಹೋಗ್ತಾರೆ, ಆಮೇಲೆ ಆ ಕಡೆಯಿಂದ ಈ ಕಡೆ ಬರ್ತಾರೆ. ಸೊ B to A ಅದೇನಾಗುತ್ತೆ, m0 ಅಂದ್ರೆ ಈ m ಇಂಟು ದಿಸ್ ರಿಮೈನಿಂಗ್ ಡಿಸ್ಟೆನ್ಸ್ ಇಂಟು 3B - L, ಟೋಟಲ್ ಇದರಲ್ಲಿ ಮೈನಸ್ ಮಾಡಬೇಕು, ಡಿವೈಡೆಡ್ ಬೈ L². ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ರಿಗಾರ್ಡಿಂಗ್ ದಿಸ್
ಇಲ್ಲೊಂದು ಪಾಯಿಂಟ್ ಇದೆ, ಅದೇ ಇದಿದೆ. ಇದು 8ನೇದ್ರದ್ದು ಕೇಸ್ ಇರೋದು ಇದೆ. ಇದಕ್ಕೂ ಏನು ಸಂಬಂಧ ಇಲ್ಲ, ಈ 7ನೇದಕ್ಕೆ 8ನೇದಕ್ಕೂ. ದ ರಿಸಲ್ಟೆಂಟ್ ಸೈನ್ ಡಿಪೆಂಡ್ಸ್ ಆನ್ ದ ರೇಷಿಯೋ A:L ಅಂಡ್ B:L. ಅಂದ್ರೆ ಈ ಎಲ್ ಏನಿದೆ ಅಂತಂದ್ರೆ ಟೋಟಲ್ ಇದೆ, ಇದು ಎಲ್, ಇದು ಟೋಟಲ್ ಎಲ್, ಇದು ಟೋಟಲ್ ಎಲ್. ಸೊ A:L or B:L. So if A is more than L/3, if A is more than L/3, then moment at AB is positive. ನೋಡಿ, ಈಗ A ಡಿಸ್ಟೆನ್ಸ್ ಏನಿದೆ, ಒಂದು ನಿಮಿಷ, ಈ ಡಿಸ್ಟೆನ್ಸ್ ಏನಿದೆ L/3 ಇಂತ ಜಾಸ್ತಿ ಇದ್ರೆ ಏನಾಗುತ್ತೆ, A to B ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ, ಅದು ಕ್ಲಾಕ್ ವೈಸ್ ಆಗುತ್ತೆ. ಅದೇ ಬಿ ಮೋರ್ ದೆನ್ L/3 ಇದ್ರೆ, ಇದು L/3 ಜಾಸ್ತಿ ಇದ್ರೆ, ರೈಟ್, ಅದನ್ನ ನಾವು ಏನಂತೀವಿ, ಅಲ್ಲಿ ನಾವು ಅದನ್ನ ಪಾಸಿಟಿವ್ ನೇ ತಗೋತೀವಿ, ಅದನ್ನು ಕ್ಲಾಕ್ ವೈಸ್ ಆಗುತ್ತೆ. ಅರ್ಥ ಆಯ್ತಾ? ಇಫ್ ಮೀನ್ಸ್ ದಟ್ ಇಫ್ ಮೂಮೆಂಟ್ ಆಕ್ಷನ್ acts in middle third strip, then at both fixed ends movement will be clockwise, right? Movement will be clockwise if applied movement is clockwise and vice versa. ಏನ್ ಅರ್ಥ ಇದ್ರೆ ಗೊತ್ತಾ, ಇಲ್ಲಿ 1/3 ಪೋರ್ಷನ್ ಅಲ್ಲಿ ಇದ್ರೆ ಬೋತ್ ಎಂಡ್ ಫಿಕ್ಸ್ ಇದ್ದಾಗ ಏನಾಗುತ್ತೆ, ಮೂವ್ಮೆಂಟ್ ವಿಲ್ ಬಿ ಕ್ಲಾಕ್ ವೈಸ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಇಫ್ ಅಪ್ಲೈಡ್ ಮೂವ್ಮೆಂಟ್ ಈಸ್ ಕ್ಲಾಕ್ ವೈಸ್ ದೆನ್ ವಾಯ್ಸ್ ವರ್ಸ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅರ್ಥ ಆಯ್ತಾ? ಎ ಇಸ್ L/3 ಇತ್ತು ಅಂತಂದ್ರೆ ಅದು ಪಾಸಿಟಿವ್ ಆಗುತ್ತೆ, ರಿಮೈನಿಂಗ್ ನೆಗೆಟಿವ್ ಇರುತ್ತೆ. ಸೊ ಬಿ ಮೋರ್ ದೆನ್ L/3 ಇದ್ರೆ ಅದು ಪಾಸಿಟಿವ್ ಇರುತ್ತೆ, ಆ ರಿಮೈನಿಂಗ್ ನೆಗೆಟಿವ್ ಇರುತ್ತೆ. ಗೊತ್ತಾಯ್ತಾ? ಇಲ್ಲಿ ನೋಡಿ, ಇದು ಪಾಸಿಟಿವ್ ಆಗಿ ಬಂದ್ರೆ ಇದು ಅವಾಗ ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್ ಬಂದ್ರೆ ಇದು ನೆಗೆಟಿವ್ ಆಗಿ ಆಗುತ್ತೆ. ಅರ್ಥ ಆಯ್ತಲ್ಲ? ಇದು ಇಂಪಾರ್ಟೆಂಟ್ ಇದೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೇಸ್, ಫಿಕ್ಸ್ಡ್ ಎಂಡ್ ಮೂಮೆಂಟ್, ರೈಟ್? ಸೊ ಇಲ್ಲಿ ಏನಿದೆ, ಇದು ಮೂಮೆಂಟ್ ಯಾವ ತರ ಹೋಗ್ತಾ ಇದೆ, ಇದು ಕ್ಲಾಕ್ ವೈಸ್ ಇದೆ. ಸೊ ಇದು ಕ್ಲಾಕ್ ವೈಸ್ ಇದೇ ಸೇಮ್ ಇವಾಗ, ರೈಟ್? ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಪಾಯಿಂಟ್ ಅಲ್ಲಿ ನಾನು ಮೂವ್ಮೆಂಟ್ ನ ಏನ್ ಮಾಡ್ತೀನಿ, ಪಾಸಿಟಿವ್ ಕ್ಲಾಕ್ ವೈಸ್ ಅಲ್ಲಿ ಎಕ್ಸಾಕ್ಟ್ಲಿ ಇಟ್ ದ ಸೆಂಟರ್ ತಗೋತೀನಿ. ಇದು ಇಲ್ಲಿತ್ತು, ಇವಾಗ ನಾನು ಎಕ್ಸಾಕ್ಟ್ಲಿ ಇಟ್ ದ ಸೆಂಟರ್ ತಗೋತಾ ಇದ್ದೀನಿ ಮೂವ್ಮೆಂಟ್. ಸೊ ಅವಾಗ ಏನಾಗುತ್ತೆ, ಮೂವ್ಮೆಂಟ್ ಫ್ರಮ್ A to B, ರೈಟ್? ಮೂವ್ಮೆಂಟ್ ಫ್ರಮ್ A to B is m0/4. ಇದಂತೂ ಡೈರೆಕ್ಟ್ ಆಗಿ ಆಗ್ತಾ ಇರೋದು, ಇದು ಡೈರೆಕ್ಟ್ ಆಗಿದೆ ಇದ್ರದ್ದು, ರೈಟ್? ಆಲ್ರೆಡಿ ಗೊತ್ತಿದೆ, ನೀವು ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಲ್ಲೂ ಓದಿದಿರ್ತೀರ, ಕರೆಕ್ಟಾ? ಫಿಕ್ಸ್ಡ್ ಅಂಡ್ ಮೂವ್ಮೆಂಟ್ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಂತ. ಸೊ ಇದು ಬಂದ್ಬಿಟ್ಟು m0/4. ಈಗ ನೆಕ್ಸ್ಟ್ ಕೇಸು, ಕೇಸ್ ನಂಬರ್ 10. ಓಕೆ, ಇದು ಇಂಪಾರ್ಟೆಂಟ್ ಇದೆ, ನಾನು ಇದಕ್ಕೆ 5 ಸ್ಟಾರ್ ಕೊಡ್ತೀನಿ. 5 ಸ್ಟಾರ್ ಚಾಕ್ಲೇಟ್ ಅಲ್ಲ, 5 ಸ್ಟಾರ್, ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಇದೆ ಇದು. ಯಾಕೆ ಅಂತ ಸ್ವಲ್ಪ ನೀವು ಸ್ಕೆಚ್ ನೋಡಿ ಅರ್ಥ ಆಗುತ್ತೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ನೆಕ್ಸ್ಟ್ ಏನಿದೆ ಅಂದ್ರೆ, ಇಫ್ ಸಪೋರ್ಟೆಡ್ ಬಿ ಸೆಟಲ್ ಬೈ ಡೆಲ್ಟಾ, ಅಂದ್ರೆ ಆಕ್ಚುಯಲ್ ಆಗಿ ಇದು ಯಾವ ತರ ಇರುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಡ್ರಾ ಮಾಡ್ತೀನಿ, ಈ ತರ ಇದೆ, ರೈಟ್? ಈ ತರ ಇದೆ. ಬಟ್ ಸೆಟಲ್ಮೆಂಟ್ ಆದ ತಕ್ಷಣ ಏನಂತಂದ್ರೆ ಹೇಳಿ, ಸೆಟಲ್ ಆದ ತಕ್ಷಣ ಇದು ಯಾವ ತರ ಆಗುತ್ತೆ ಅಂತಂದ್ರೆ ಈ ತರ ಆಗ್ಬಿಡುತ್ತೆ, ಆಯ್ತಾ? ಈ ತರ ಆಗ್ಬಿಟ್ಟು ಇಲ್ಲಿ ಶಿಫ್ಟ್ ಆಗ್ಬಿಡುತ್ತೆ. ಆಕ್ಚುಲಿ ಇಲ್ಲಿ ಇರ್ಬೇಕಿದ್ದು, ಸೊ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಅದು ಯಾವಾಗ ಆಗುತ್ತೆ, ಆಯ್ತಾ? ಇಲ್ಲಿ ಮೂವ್ಮೆಂಟು, ಈ ಕಡೆ ಮೂವ್ಮೆಂಟು, ಪ್ರಾಕ್ಟಿಕಲ್ ಯಾವ್ದಾದ್ರು ಕಂಡೀಷನ್ ಬಂದ್ರೆ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಮೂವ್ಮೆಂಟ್ ನೋಡಿ, ಇಲ್ಲೊಂದು ಮೂವ್ಮೆಂಟ್ ಇರುತ್ತೆ, ಆಮೇಲೆ ಇಲ್ಲೊಂದು ಮೂವ್ಮೆಂಟ್ ಇರುತ್ತೆ, ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡಿ. ಸೊ ಇದು ಎ ಪಾಯಿಂಟ್, ಇದು ಇನಿಷಿಯಲ್ ಪಾಯಿಂಟ್. ಸೊ ಡಿಫ್ಲೆಕ್ಷನ್ ಬಂದಾಗ, ಸೆಟಲ್ ಆದಾಗ, ಬರೀ ಬಿ ಪಾಯಿಂಟ್ ಸೆಟಲ್ ಆದಾಗ ಇದನ್ನ ನಾನು ಡೆಲ್ಟಾ ಅಂತ ತೊಗೊಳ್ತೀನಿ. ಸೊ ಇದು ಮೂವ್ಮೆಂಟ್ ಫ್ರಮ್ ಬಿ ಟು ಎ, ಇದೊಂದು ಮೂವ್ಮೆಂಟು, ಇದೊಂದು ಮೂವ್ಮೆಂಟು. ಸೊ ಇವಾಗ ಮೂವ್ಮೆಂಟ್ ಫ್ರಮ್ ಎ ಟು ಬಿ ಏನಾಗುತ್ತೆ, ಮೈನಸ್ ಆಫ್ 6EI ಡೆಲ್ಟಾ ಬೈ L². ಇದು L² ಇದೆ. 6EI ಬಗ್ಗೆ ನಿಮ್ಗೆ ಗೊತ್ತಿದೆ, ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅನ್ಬೋದು, ಇಲ್ಲ ಅಂದ್ರೆ ಫ್ಲೆಕ್ಸುರಲ್ ರಿಜಿಡಿಟಿ ಅನ್ಬೋದು. ಡೆಲ್ಟಾ ಇಸ್ ಅ ಡಿಫ್ಲೆಕ್ಷನ್ ಆರ್ ಸೆಟಲ್ಮೆಂಟ್ ಅಂತ ಅನ್ಬೋದು. 6EI ಡೆಲ್ಟಾ ಡಿವೈಡ್ ಬೈ L². ದಟ್ ಈಸ್ ಫ್ರಮ್ ದ A to B. ನಾವು ಫ್ರಮ್ B to A. B to A ಏನಾಗುತ್ತೆ, ಮೈನಸ್ ಆಫ್ 6EI ಬೈ ಡೆಲ್ಟಾ L². ಅಂದ್ರೆ ಎರಡು ಸೇಮ್ ಆಗುತ್ತೆ, ಹೌದಾಯ್ತಾ? ಎರಡದು ಮೂಮೆಂಟು, ಫಿಕ್ಸ್ಡ್ ಎಂಡ್ ಮೂಮೆಂಟು ಸೇಮ್ ಆಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ, ಏನಂತ. ಇಫ್ ಸೆಟಲ್ಮೆಂಟ್ ಆಫ್ ದಿ ಸಪೋರ್ಟ್ ಕಾಸಸ್ ರೊಟೇಷನ್, ಇಫ್ ಸೆಟಲ್ಮೆಂಟ್ ಆಫ್ ಸಪೋರ್ಟ್ ಕಾಸಸ್ ರೊಟೇಷನ್ ಆಫ್ ಮೆಂಬರ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಷನ್ ಆದ್ರೆ, ದೆನ್ ಫಿಕ್ಸ್ಡ್ ಎಂಡ್ ಮೂಮೆಂಟ್ ಡೆವಲಪ್ ವಿಲ್ ಬಿ ಇನ್ ಆಂಟಿ ಕ್ಲಾಕ್ ವೈಸ್. ಏನ್ ಹೇಳಿ, ಇಲ್ಲೊಂದು ಈ ತರ ಫಿಕ್ಸ್ ಇದೆ, ರೊಟೇಷನ್ ಆಯ್ತು ಅಂತ ತಿಳ್ಕೊ, ಇದು ಈ ತರ ರೊಟೇಟ್ ಆಯ್ತು, ಇದು ಈ ತರ ರೊಟೇಟ್ ಆಯ್ತು, ರೈಟ್?
ಈ ತರ ಏನೋ ರೊಟೇಟ್ ಆಯ್ತು clockwise direction, then fix and movement develop in the anti-clockwise direction or vice versa. Clockwise ಇದ್ರೆ anti-clockwise, anti-clockwise ಇದ್ರೆ clockwise ಆಗುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ರೈಟ್. ಸೊ ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಗೊತ್ತಾಯ್ತಾ? 10 ಕೇಸಸ್ ನಾನು ಹೇಳಿದೀನಿ, ತುಂಬಾ ಇಂಪಾರ್ಟೆಂಟ್ ಇದೆ. ಅದೇ ಫಿಕ್ಸ್ ಅಂಡ್ ಮೂವ್ಮೆಂಟ್ 1ನೇದು 2ನೇದು 3ನೇದು 4ನೇದು 5ನೇದು 6ನೇದು ನೋಡ್ಕೊಳ್ಳಿ ಒಂದ್ಸಲ, 7ನೇದು 8ನೇದು 9 ಆಯ್ತಾ 10. ಈ 10ರಲ್ಲಿ 100% 1 or 2 ಕ್ವಶನ್ ನಿಮ್ಮ PWD ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಬರೆದಿಟ್ಕೊಳ್ಳಿ ಇದು. 2 marks or 4 marks in your pocket if you studied this video, if you watched this video. Thank me later. First write down the short notes. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನೋಡೋಣ, ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಯೂಸಿಂಗ್ ಸ್ಟಿಫ್ನೆಸ್ ಅಪ್ರೋಚ್ ಅಂತ ಇದೆ. ಸೊ ಇದು ಯಾವ ತರ ಮಾಡಬೇಕು, ಇದಕ್ಕೊಂದು ಮೆಥಡ್ ಇದೆ. ಗೊತ್ತಾಯ್ತಾ? ಇದಕ್ಕೊಂದು ಮೆಥಡ್ ಇದೆ ಯಾವ ತರ ಮಾಡೋದು ಅಂತ. ನೋಡಿ ಡಯಾಗ್ರಾಮ್ ಅಲ್ಲಿ ಏನಿದೆ, ಡಯಾಗ್ರಾಮ್ ಹಾಕ್ತೀನಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ. ಏನಂದ್ರೆ ಇದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಏನು ಅಂತಂದ್ರೆ, ಒಂದು ಎಕ್ಸಾಂಪಲ್ ತಗೊಂಡ್ಬಿಟ್ಟು ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ನಿಮ್ಗೆ ಅರ್ಥ ಆಗುತ್ತೆ. ರೈಟ್. ನಾನೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಸ್ಟೆಪ್ ಅಲ್ಲಿ ಕನ್ಸಿಡರಿಂಗ್ ಎ ಫಿಕ್ಸ್ ಬೀಮ್, ಇಲ್ಲಿದೆ ಫಿಕ್ಸ್ ಬೀಮ್ ತಗೊಂಡೆ. ಕನ್ಸಿಡರಿಂಗ್ ಎ ಫಿಕ್ಸ್ ಬೀಮ್ ಎ ಬಿ. Right, carrying a point load P at mid span, carrying a point load at mid span P, right, and this distance I will call L by 2 and this distance we will call by L by 2, L by 2 L by 2. Okay, so ಇದನ್ನ ನಾವು ಈ ತರ ತಗೋತೀವಿ. ಈಗ ಏನ್ ಮಾಡಬೇಕು, ಫಿಕ್ಸ್ಡ್ ಎಂಡ್ ಮೂಮೆಂಟ್ at A and B above beam can be considered as a combined effect of following loading separately. ಇದ್ರದ್ದು ಫಿಕ್ಸ್ ಅಂಡ್ ಮೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಇದು ಗೊತ್ತಿದೆ ನಿಮಗೆ. ಫಸ್ಟ್ ನೋಡಿ ಇಲ್ಲಿ ಡ್ರಾ ಮಾಡ್ತೀನಿ. ಇದು ಈ ತರ ಇದೆ, ಇದು ಗಿವನ್ ಇದೆ. ಸೊ ಇಲ್ಲಿ ಪಾಯಿಂಟ್ ಲೋಡ್ ಪಿ ಇದೆ, ಇದು L by 2 ಇದೆ, ಇದು L by 2 ಇದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಇವಾಗ ಅಂತಂದ್ರೆ, A and B above beam can be considered as a combined effect of following loading condition. ಅಂದ್ರೆ ಇದನ್ನ ನಾನು ಸಿಂಪ್ಲಿಫೈಡ್ ಮಾಡಿದಾಗ ಫಸ್ಟ್ ಸಿಂಪ್ಲಿ ಸಪೋರ್ಟೆಡ್ ಅಂತ ತಗೋತೀನಿ ನಾನು. ಸಾರಿ, ಇಲ್ಲಿ ಈ ತರ ಬರೋದಿಲ್ಲ. ಓಕೆ, ಸೊ ಇದು ಒಂದು ಬರುತ್ತೆ, ಸಾರಿ ಇಲ್ಲಿ ಈ ತರ ಬರುತ್ತೆ. ಓಕೆ, ಸಿಂಪ್ಲಿ ಸಪೋರ್ಟೆಡ್ ಇದೆ. ಸಿಂಪ್ಲಿ ಸಪೋರ್ಟೆಡ್ ಅಟ್ ಪಾಯಿಂಟ್ ಲೋಡ್ ಅಟ್ ದ ಸೆಂಟರ್ ಬಿ ಪಾಯಿಂಟ್. ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್. ರೈಟ್, ಇದು ಸಿಂಪ್ಲಿ ಸಪೋರ್ಟೆಡ್. ಸಿಂಪ್ಲಿ ಸಪೋರ್ಟೆಡ್, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಇದು ಕೊಟ್ಟಿದ್ದಾರೆ. ಈ ತರ ನಾನು ತಗೊಂಡಿದ್ದೀನಿ. ಈಗ ಇದನ್ನ ಫಿಕ್ಸ್ಡ್ ಅನ್ನ ನಾನು ಏನ್ ಮಾಡಿದೆ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ತಗೊಂಡಿದ್ದೀನಿ. ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ, ಅದನ್ನ ಅನಾಲಿಸಿಸ್ ಮಾಡಕ್ಕೆ ಈ ತರ ತಗೊಂಡಿದ್ದೀನಿ. ಅದಾದ್ಮೇಲೆ ಏನ್ ಮಾಡ್ಬೇಕು ನಾವು ಅಂದ್ರೆ, ಎಂಡ್ ಮೂವ್ಮೆಂಟ್ ಈಗ ಕ್ರಿಯೇಟ್ ಆಗುತ್ತೆ ಅಂತ ನಾನು ತಗೋತೀನಿ ಸಪರೇಟ್ ಆಗಿ. ಈಗ ಇನ್ನೊಂದ್ಸಲ ನಾನು ಡ್ರಾ ಮಾಡಿದೆ ಇವಾಗ. ರೈಟ್, ಸೊ ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್. ಇಲ್ಲಿ ಏನಾಗುತ್ತೆ, ಇವಾಗ ಎಂಡ್ ಮೂವ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ ಅಂತ ನಾನು ತಗೋತಾ ಇದ್ದೀನಿ. ಈ ಕಡೆ ಒಂದು, ಈ ಕಡೆ ಒಂದು. ಸೊ ಇಲ್ಲೊಂದು ಮೂವ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ ಅಂತ ನಾನು ತಗೋತಾ ಇರೋದು. ಅದನ್ನೇ ನಾನು ಎಂ ಎ ಟು ಬಿ, ಎಂ ಬಿ ಟು ಎ, ಸಾರಿ ಇದು ರಾಂಗ್ ಆಗಿದೆ, ಇದು ಎ ಟು ಬಿ ಆಯ್ತಾ, ಆಮೇಲೆ ಅದು ಬಿ ಟು ಎ, ಇದು ಬಿ ಟು ಎ. ಆಯ್ತಾ, ಇದು ಅರ್ಥ ಆಯ್ತಲ್ಲ. ಏನ್ ಮಾಡ್ಬೇಕಂದ್ರೆ, ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಯೂಸಿಂಗ್ ಸ್ಟಿಫ್ನೆಸ್ ಅಪ್ರೋಚ್. ಈಗ ಸ್ಟಿಫ್ನೆಸ್ ಅಪ್ರೋಚ್ ಮಾಡ್ಬೇಕಂದ್ರೆ, ಇವರು ಒಂದು ನಾವು ಲೋಡ್ ತಗೊಂಡ್ವಿ, ಒಂದು ಬೀಮ್ ತಗೊಂಡ್ಬಿಟ್ಟು ಸೆಂಟರ್ ಪಾಯಿಂಟ್ ತಗೊಂಡು ಅದನ್ನ ಸಿಂಪ್ಲಿ ಸಪೋರ್ಟೆಡ್ ಅಂತ ಫಸ್ಟ್ ಡ್ರಾ ಮಾಡಿದ್ವಿ. ಅದಾದ್ಮೇಲೆ ಮೂವ್ಮೆಂಟ್ ಅಪ್ಲೈ ಮಾಡಿದ್ವಿ. ಇದು ಫಸ್ಟ್ ಸ್ಟೆಪ್. ಮೂವ್ಮೆಂಟ್ ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಅದ್ರದ್ದು ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮು ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೆ ಫ್ರೀ BMD ಅಂಡ್ ಫಿಕ್ಸ್ಡ್ ಬೀಮ್ ಸಬ್ಜೆಕ್ಟೆಡ್ ಟು ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್, ಇವೆರಡೂನ ಸಪರೇಟ್ ನಾನು ಡ್ರಾ ಮಾಡ್ತೀನಿ ಇವಾಗ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ನೋಡಿ ನಾನು ಯಾಕೆ ಡ್ರಾ ಮಾಡಿದೀನಿ ಸಪರೇಟ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲೊಂದು ಸಪೋರ್ಟ್ ಇದೆ, ಇದು ಈ ತರ ಬೀಮ್ ಇದೆ, ಈ ತರ ಇಲ್ಲೊಂದು ಸಪೋರ್ಟ್. ಸೊ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಪಾಯಿಂಟ್ ಪಿ ಇದೆ. ಸೊ ಇದು ಏನಿದೆ, ಎ ಪಾಯಿಂಟ್, ಇದು ಬಿ ಪಾಯಿಂಟ್. ಸೊ ನಾರ್ಮಲಿ ಇದ್ರದ್ದು ಏನಂತ ಹೇಳಿ
ಬಿ ಎಂ ಡಿ ಡಯಾಗ್ರಾಮ್ ಯಾವ ತರ ಬರುತ್ತೆ, ಫ್ರೀ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಬಿ ಎಂ ಡಿ ಯಾವ ತರ ಬರುತ್ತೆ. ಎಷ್ಟೋ ಜನಕ್ಕೆ ಬಿ ಎಂ ಡಿನೇ ಬರೋದಿಲ್ಲ, ಇನ್ನೇನ್ ಮಾಡ್ತೀರ. ಈ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗೆ ಹೋಗ್ತಾ ಇದ್ರ ಎಷ್ಟೊಂದು ಜನಕ್ಕೆ ಬಿ ಎಂ ಡಿನೇ ಬರೋದಿಲ್ಲ. ಸೊ ಇದ್ರ ಬಿ ಎಂ ಡಿ ನಿಮ್ಗೆ ಗೊತ್ತಿದೆ ಯಾವ ತರ ಬರುತ್ತೆ ಅಂತ. ಎಕ್ಸಾಕ್ಟ್ಲಿ ಈ ತರ ಬರುತ್ತೆ, ರೈಟ್. ಸೊ ಇದು ಪಾಸಿಟಿವ್ ವ್ಯಾಲ್ಯೂ ಇದೆ, ಇದು ಪಾಸಿಟಿವ್ ವ್ಯಾಲ್ಯೂ. ಸೊ ದಿಸ್ ಈಸ್ PL/4. This is PL/4. This is what? Free BMD. I will write here free BMD. Free BMD ಆಯ್ತಾ. ಈಗ ಇದೇನ್ ಮಾಡ್ತೀನಿ, ಫ್ರೀ BMD ಆಯ್ತಾ. ಅದಾದ್ಮೇಲೆ ಫಿಕ್ಸ್ಡ್ ಬೀಮ್ ಸಬ್ಜೆಕ್ಟೆಡ್ ಟು ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ಅದು ಡ್ರಾ ಮಾಡ್ತೀನಿ ಇವಾಗ. ಇದು ಆಮೇಲೆ ಸಪೋರ್ಟು, ಈ ಕಡೆ ಒಂದು ಈ ಕಡೆ ಒಂದು ಸಪೋರ್ಟು, ಇದು ಎ ಸಪೋರ್ಟು, ಇದು ಬಿ ಸಪೋರ್ಟು, ಆಮೇಲೆ ಈ ತರ ಮೂವ್ಮೆಂಟು, ಆಮೇಲೆ ಈ ಕಡೆನೂ ಈ ತರ ಮೂವ್ಮೆಂಟು, ಮೂಮೆಂಟ್ ಎ ಟು ಬಿ, ಬಿ ಟು ಎ ಗೊತ್ತಿದೆ ನಿಮಗೆ. ಒಂದು ನಿಮಿಷ, ಇದು ನೀಟಾಗಿ ಮಾಡಿದಾಗ ನಿಮಗೆ ನೀಟಾಗಿ ಬರೆದ್ರೆ ಈಗ ಇಲ್ಲಿ ಮೂಮೆಂಟ್ ಏನಾಗುತ್ತೆ, ಇದು PL/8 ಆಗುತ್ತೆ, ಇದನ್ನು PL/8 ಆಗುತ್ತೆ. ಯಾಕಾಗುತ್ತೆ ಇವಾಗಲೇ ಹೇಳಿದ್ದೆ. ಓಕೆ, ಕಂಡೀಷನ್ ನೀವು ತೋರಿಸ್ಲಾ PL/8 ಯಾವಾಗ ಹೆಂಗೆ ಹೋಗುತ್ತೆ ಅಂತ. ಇಲ್ಲಿ ನೋಡಿ ಫಸ್ಟ್ ಕಂಡೀಷನ್ ನೋಡಿ PL/8. ಅದಕ್ಕೆ ಹೇಳಿದ್ದೆ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ, ಗೊತ್ತಾಯ್ತಾ. ಸೊ ಇದು PL/8. ಒಂದು ನಿಮಿಷ, ಇದನ್ನ ರಿಮೂವ್ ಮಾಡಿಬಿಟ್ಟು ಕರೆಕ್ಟಾಗಿ ಬರೀತೀನಿ. PL/8, ಇದನ್ನು PL/8. ಸೊ PL/8 ಇದನ್ನ ಡ್ರಾ ಮಾಡಿದಾಗ ನಾನು ಯಾವ ತರ ಬರುತ್ತೆ ಈಗ ನೋಡಿ. ಇದನ್ನ ಡ್ರಾ ಮಾಡಿದಾಗ ಈ ತರ ಬರುತ್ತೆ. ಇದನ್ನ ಡ್ರಾ ಮಾಡಿದಾಗ ಇದು ನೆಗೆಟಿವ್, ಇದು ಪಾಸಿಟಿವ್ ಬರುತ್ತೆ. ಸೊ ಇದು ಫಿಕ್ಸ್ಡ್ BMD, ಇದು ಫಿಕ್ಸ್ಡ್ BMD, ಇದು ಫ್ರೀ BMD, ಇದು ಫಿಕ್ಸ್ BMD. ಸ್ಟೆಪ್ 2 ಆಯ್ತು. ಇನ್ನೊಂದ್ಸಲ ಹೇಳ್ತೀನಿ, ತೊಂದರೆ ಏನಿಲ್ಲ. ಸೊ ಫಸ್ಟ್ ಏನ್ ಮಾಡಿದ್ವಿ, ಸಿಂಪ್ಲಿಫೈಡ್ ಮಾಡಿಬಿಟ್ಟು ಮೂವ್ಮೆಂಟ್ ನ ಎರಡು ಕಡೆ ತಗೊಂಡ್ವಿ. ಅದಾದ್ಮೇಲೆ ಅದರದ್ದು ಫಿಕ್ಸ್ಡ್ ಬೆಂಡಿಂಗ್ ಮೂವ್ಮೆಂಟ್ ಮತ್ತೆ ಫ್ರೀ ಬೆಂಡಿಂಗ್ ಮೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ಥರ್ಡ್ ಏನ್ ಮಾಡ್ತೀನಿ ಅಂದ್ರೆ ನಾನು ಇವು ಎರಡು ಡ್ರಾಯಿಂಗ್ ಏನಿದೆ ಅಲ್ಲ ಇದನ್ನ ಪ್ಲಸ್ ಮಾಡ್ಕೋತೀನಿ, ಆಯ್ತಾ. ಇದು ಡ್ರಾಯಿಂಗ್ 1 ಅಂತ ತಿಳ್ಕೊಳ್ಳಿ, ಇದು ಡ್ರಾಯಿಂಗ್ 2 ಅಂತ ತಿಳ್ಕೊಳ್ಳಿ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ 1 ಡ್ರಾಯಿಂಗ್, ಒಂದು ನಿಮಿಷ, ಡ್ರಾಯಿಂಗ್ 1 + 2 = 3. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇವೆರಡೂದು right, resultant of bending moment diagram is obtained by superimposing free BMD and fixed BMD in such a way that common BMD area get cancelled and resulting area represents the final bending moment diagram for the given loading. ಈಗ ನೋಡಿ ಇಲ್ಲಿ ಯಾವ ತರ ಬಂದಿತ್ತು ನೀವು ನೋಡಿದ್ದೀರಾ. ಸೊ ಅದನ್ನೇ ನಾವು ಎರಡು ಪ್ಲಸ್ ಮಾಡಿದಾಗ ಯಾವ ತರ ಆಗುತ್ತೆ ಈಗ ನೋಡಿ. ಈ ತರ ಇದು ಒಂದು ಬಂದಿತ್ತ, ಈ ತರ ಒಂದು ಬಂದಿತ್ತು. ಅದಾದ್ಮೇಲೆ ಈ ತರ ಒಂದು ಬಂದಿತ್ತು, ಕರೆಕ್ಟಾ. ಇವೆರಡನ್ನ ಪ್ಲಸ್ ಮಾಡಿದಾಗ ಈ ತರ ಬಂದಿದೆ ಇವಾಗ, ಕರೆಕ್ಟಾ. ಇವೆರಡನ್ನ ಪ್ಲಸ್ ಮಾಡಿದಾಗ ಈ ತರ ಬಂದಿದೆ. ಸೊ ಇದು ಪೋರ್ಷನ್, ಈ ಪೋರ್ಷನ್ ಇದೇನಾಗುತ್ತೆ ನೆಗೆಟಿವ್, ಇದು ನೆಗೆಟಿವ್ ಪೋರ್ಷನ್, ಇದು ಪಾಸಿಟಿವ್. ಸೊ ಇದು ನೆಗೆಟಿವ್ ಪಾಸಿಟಿವ್, ಆಯ್ತಾ. ಸೊ ಇದು ಏನಾಗುತ್ತೆ PL/8. ಇದು ಪಕ್ಕದ ಏನಾಗುತ್ತೆ, ಇದನ್ನು PL/8, ಇದನ್ನು PL/8, ಗೊತ್ತಾಯ್ತಾ. PL/8. ಸೊ ಪಾಸಿಟಿವ್ ವ್ಯಾಲ್ಯೂ. ಸೊ ಇದನ್ನ ನಾವೇನಂತೀವಿ ಅಂದ್ರೆ ರಿಸಲ್ಟಿಂಗ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಅಂತ ಅಂತೀವಿ. ರಿಸಲ್ಟಿಂಗ್ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್. ರಿಸಲ್ಟಿಂಗ್ ಅಂದ್ರೆ ಎರಡನ್ನ ಕಂಬೈನ್ ಮಾಡೋದು, ಫ್ರೀ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಮತ್ತೆ ಫಿಕ್ಸ್ಡ್ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ನ ಪ್ಲಸ್ ಮಾಡಿದಾಗ ಈ ತರ ಆಗುತ್ತೆ, ಗೊತ್ತಾಯ್ತಾ. ಈ ತರ ಆದ ತಕ್ಷಣ ನಾವೇನ್ ಅನ್ಬೋದು, ಅದಕ್ಕೆ ಅದನ್ನ ರಿಸಲ್ಟಿಂಗ್ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಅಂತ ಅಂತೀವಿ. ಸೊ ಇವಾಗ ಅವರು ಆ ಲೈನ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಸ್ವಲ್ಪ ನೋಡಿ ನೀವು. ಸ್ಟೆಪ್ 3 ಅಲ್ಲಿ ದ ರಿಸಲ್ಟೆಂಟ್ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಈಸ್ ಆಬ್ಟೈನ್ಡ್ ಬೈ ಸೂಪರ್ ಇಂಪೋಸಿಂಗ್ ಫ್ರೀ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಪ್ಲಸ್ ಮಾಡಿದೀವಿ
ಅಂಡ್ ಫಿಕ್ಸ್ ಬಿ ಎಂ ಡಿ ಇನ್ ಎ ಸಚ್ ಎ ವೇ ದಟ್ ಎರಡು ಪ್ಲಸ್ ಮಾಡಿದೀವಿ. ದ ಕಾಮನ್ ಬಿ ಎಂ ಡಿ ಏರಿಯಾ, ಕಾಮನ್ ಯಾವ್ಯಾವ್ದಿದೆ ಆಯ್ತಾ, ಕಾಮನ್ ಬಿ ಎಂ ಡಿ ಏರಿಯಾ ಗೆಟ್ ಕ್ಯಾನ್ಸಲ್ಡ್. ಕಾಮನ್ ಯಾವ್ದು ಇರುತ್ತೆ ಅದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಲ್ಲಿ ಕಾಮನ್ ಯಾವ್ದಿದೆ ಎರಡರಲ್ಲಿ, ಇವೆರಡರಲ್ಲಿ ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಕಾಮನ್ ಇದೆ. ಈ ನೋಡಿ ಹ್ಯಾಚಿಂಗ್ ಪೋರ್ಷನ್ ಬಿಟ್ಬಿಟ್ಟು ಇಲ್ಲಿ ಕೆಳಗಡೆ ಇರೋದು ಏನಿದೆ ಹೇಳಿ, ಕಾಮನ್ ಇದೆ, ಅದು ಕ್ಯಾನ್ಸಲ್ ಆಗುತ್ತೆ. ರಿಸಲ್ಟಿಂಗ್ ಏರಿಯಾ ರಿಪ್ರೆಸೆಂಟ್ ದ ಫೈನಲ್ ಏನ್ ಹೇಳಿ, ಫೈನಲ್ ಬಿ ಎಂ ಡಿ ಫಾರ್ ಎ ಗಿವನ್ ಲೋಡಿಂಗ್. ಅಂದ್ರೆ ಇದನ್ನ ಈ ತರನು ಡ್ರಾ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ನೋಡಿ ಇಷ್ಟು. ಸೊ ಇದು ಇಲ್ಲ, ಇದಿಷ್ಟು ಪೋರ್ಷನ್ ಇಲ್ಲ, ಈ ಪೋರ್ಷನ್ ಏನಿದೆ ಅಲ್ಲ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಪೋರ್ಷನ್. ಸೊ ಇದು ಓಕೆ, ಇದು ಓಕೆ, ಆಮೇಲೆ ಇದು ಓಕೆ. ಸೊ ಈ ತರ ನೀವು ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈ ತರ ಬರುತ್ತೆ. ಸೊ ಅದು ಯೂಸಿಂಗ್ ದ ಸ್ಟಿಫ್ನೆಸ್ ಅಪ್ರೋಚ್ ಅಂತ ಅಂತಾರೆ. ಸೊ ಇದನ್ನು ಡೈರೆಕ್ಟ್ ಕ್ವಶನ್ ಕೇಳ್ಬೋದು, ಚೆನ್ನಾಗಿ ನೋಡ್ಕೊಳ್ಳಿ. ರೈಟ್. ಸೊ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ನ ಇವಾಗ ಪ್ರೊಸೀಜರ್ ಏನಿದೆ ಸರ್, ಯಾಕೆಂದ್ರೆ ಇದು ನೀವು ಪ್ರಾಬ್ಲಮ್ಸ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ಸ್ ಇರುತ್ತೆ. ಒಂದ್ ಕಡೆಯಿಂದ ಮಾಡ್ಕೊಂಡು ಹೋದ್ರೆ ಒಂದ್ ಕ್ಲಾಸ್ ಅಲ್ಲಿ ಬರೀ ಒಂದೇ ಪ್ರಾಬ್ಲಮ್ ಆಗುತ್ತೆ. ಇಟ್ ವಿಲ್ ಟೇಕ್ ಮೋರ್ than 30 to 40 minutes to solve one problem. So in order to take that much time, I am planned to just explain the procedure of analysis by moment distribution. ಪ್ರಾಬ್ಲಮ್ಸ್ ಯಾವಾಗ ನಾವು ಮಾಡ್ತೀವಲ್ಲ ಅದರಲ್ಲಿ ನಿಮ್ಗೆ ಎಲ್ಲಾ ಪ್ರಾಬ್ಲಮ್ಸ್ ನಾನು ಎಲ್ಲ ಕವರ್ ಮಾಡ್ತೀನಿ. ಯಾವುದೇ ತರ ಟೆನ್ಷನ್ ತಗೊಳ್ಬೇಡಿ ಆಯ್ತಾ, ಯಾವುದೇ ಸ್ಕ್ಯಾಮ್ಗೆ ಒಳಗಡೆ ಆಗ್ಬೇಡಿ ಆಯ್ತಾ. ಲಾಸ್ಟ್ ಟೈಮ್ ಅಲ್ಲಿ ಯಾವುದೇ ಕೋರ್ಸ್ ನ ಪರ್ಚೇಸ್ ಮಾಡಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಈಗ ನೀವು ಯಾವುದೇ ತರ ಕೋರ್ಸ್ ಪರ್ಚೇಸ್ ಮಾಡಿದ್ರೆ ನೀವು ಓದಕ್ಕಾಗಲ್ಲ, ಕಂಟೆಂಟ್ ಜಾಸ್ತಿ ಆಗಿ ಪ್ರೆಷರ್ ಅಲ್ಲಿ ಬರ್ತೀರಾ. ಪ್ಲೀಸ್ ಅದಕ್ಕೆ ಯಾವುದೇ ತರ ಕಂಟೆಂಟ್ ನ ನೀವು ಏನಂತಂದ್ರೆ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಇರೋ ಕಂಟೆಂಟ್ ತುಂಬಾ ಇದೆ, ನೀವು ಓದಕ್ಕಾಗಲ್ಲ, ಅಷ್ಟೊಂದು ಕಂಟೆಂಟ್ ಇದೆ. ಓಕೆ, ನಾವು ಪ್ರೊಸೀಜರ್ ಆಫ್ ಅನಾಲಿಸಿಸ್ ಬೈ ದ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಏನಿದೆ ಪ್ರೊಸೀಜರು. ಫಸ್ಟ್ ಏನ್ ಮಾಡಬೇಕು, ಸ್ಟೆಪ್ 1 ಈಗ ನಾವು ಮಾಡಿದೀವಿ ಆಲ್ರೆಡಿ. ಏನ್ ಮಾಡಿದೀವಿ ಹೇಳಿ ನಾವು, ಫೈಂಡ್ ಫಿಕ್ಸ್ಡ್ ಎಂಡ್ ಮೂಮೆಂಟ್. ಇಲ್ಲಿ ನೋಡ್ಬೋದು ನೀವು ಈ ಸ್ಟೆಪ್ 1 ಅಲ್ಲಿ ಫೈಂಡ್ ಫಿಕ್ಸ್ ಎಂಡ್ ಮೂಮೆಂಟ್ ಫಾರ್ ಈಚ್ ಮೆಂಬರ್ ಕನ್ಸಿಡರಿಂಗ್ ಈಚ್ ಎಂಡ್ ಟು ಬಿ ಫಿಕ್ಸ್ಡ್. ಅಂದ್ರೆ ಎಲ್ಲಾ ಎಂಡ್ ನಾವು ಫಿಕ್ಸ್ ಅಂತ ಕನ್ಸಿಡರ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಗೊತ್ತಾಯ್ತಾ, ಇದನ್ನ ಪಾಯಿಂಟ್, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಈ ಅನಾಲಿಸಿಸ್ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗ್ತಾ ಇದೆ. ಯಾಕೆಂದ್ರೆ ಇವು ಎಲ್ಲ ಸ್ಕೆಚಸ್ ನೋಡಿ ನೀವು, ಎಲ್ಲಾ ಸಪೋರ್ಟ್ಸ್ ಫಿಕ್ಸ್ಡ್ ಇದೆ, ಎಲ್ಲಾ ಸಪೋರ್ಟ್ ಫಿಕ್ಸ್ ಇದೆ, ಕಾಣಿಸ್ತಾ ಇದೆಯಲ್ಲ ನೋಡಿ. ನೀವು ಫಸ್ಟ್ ಇಂದ ನೋಡ್ಕೊಳ್ಳಿ, ಎಲ್ಲಾ ಸಪೋರ್ಟ್ ಇದರಲ್ಲಿ ಏನಿದೆ, ಫಿಕ್ಸ್ ಇದೆ. ಅದಕ್ಕೆ ನಾವೇನ್ ಕನ್ಸಿಡರ್ ಮಾಡ್ತೀವಿ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ, ಫಸ್ಟ್ ಸ್ಟೆಪ್ ನಾವು ಏನ್ ಮಾಡ್ತೀವಿ ಅಂದ್ರೆ ವಿಲ್ ಫೈಂಡ್ ದ ಫಿಕ್ಸ್ಡ್ ಎಂಡ್ ಮೂಮೆಂಟ್ ಕನ್ಸಿಡರಿಂಗ್ ದ ಸಪೋರ್ಟ್ಸ್ ಆರ್ ಫಿಕ್ಸ್ಡ್. ಓಕೆ, ನೆಕ್ಸ್ಟ್ ಸೈನ್ ಕನ್ವೆನ್ಷನ್ ಯಾವ ತರ ಮಾಡಬೇಕು. ಸೈನ್ ಕನ್ವೆನ್ಷನ್ ನೋಡಿ, ಕ್ಲಾಕ್ ವೈಸ್ ಮೂವ್ಮೆಂಟ್ ಇದ್ರೆ ಪಾಸಿಟಿವ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಕ್ಲಾಕ್ ವೈಸ್ ಮೂವ್ಮೆಂಟ್ ಇದ್ರೆ ಪಾಸಿಟಿವ್ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಇದ್ರೆ ನೆಗೆಟಿವ್ ಅಂತ ಹೇಳ್ತಾರೆ. ಆಯ್ತಾ, ಇದಂತೂ ನಿಮಗೆ ಗೊತ್ತೇ ಇದೆ. ಕ್ಲಾಕ್ ವೈಸ್ ಪಾಸಿಟಿವ್, ಆಂಟಿ ಕ್ಲಾಕ್ ವೈಸ್ ನೆಗೆಟಿವ್. ನೆಕ್ಸ್ಟ್ ಸ್ಟೆಪ್ 2 ಏನ್ ಮಾಡ್ತೀರಾ, ಫೈಂಡ್ ದ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಫಾರ್ ಆಲ್ ದ ಮೆಂಬರ್ಸ್ ಮೀಟಿಂಗ್ ಎಟ್ ಎ ಜಾಯಿಂಟ್. ಈಗ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಯಾವ ತರ ಮಾಡಬೇಕು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ಫಾರ್ಮುಲಾ ಹೇಳಿದ್ದೀನಿ, ಪ್ರಾಬ್ಲಮ್ಸ್ ಮಾಡಿಸಿಲ್ಲ. ಬಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡಬಹುದು. ರೈಟ್. ಸೊ ಫೈಂಡ್ ದ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಫಾರ್ ಆಲ್ ದ ಮೆಂಬರ್ಸ್ ಮೀಟಿಂಗ್ ಎಟ್ ಎ ಜಾಯಿಂಟ್. ಈಚ್ ಜಾಯಿಂಟ್ ಕನ್ಸಿಡರ್ಡ್ ಆಸ್ ಅ ರಿಜಿಡ್ ಅಂತ ತಗೋತಾರೆ. ಗೊತ್ತಾಯ್ತಾ, ರಿಜಿಡ್ ಅಂತ ತಗೋತಾರೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ಗೆ. ರೈಟ್. ಸ್ಟೆಪ್ 3 ಏನ್ ಹೇಳ್ತಾ ಇದೆ, ಸ್ಟೆಪ್ 3 ನೋಡಿ ಇಲ್ಲಿ, ಸ್ಟೆಪ್ 2 ಆಯ್ತು. ಸ್ಟೆಪ್ 3 ಏನ್ ಹೇಳ್ತಾ ಇದ್ದಾರೆ, ಫೈಂಡ್ ಅನ್ಬ್ಯಾಲೆನ್ಸ್ ಮೂವ್ಮೆಂಟ್ ಎಟ್ ಈಚ್ ಜಾಯಿಂಟ್. ಅನ್ಬ್ಯಾಲೆನ್ಸ್ ಎಲ್ಲಿದೆ ಮೂವ್ಮೆಂಟ್, ಅದನ್ನ ಎಟ್ ಈಚ್ ಜಾಯಿಂಟ್. Distribute the balancing moment at each joint according to their distribution factor and transfer carryover moments to their further ends if further ends are fixed. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವಾಗ ಅನ್ಬ್ಯಾಲೆನ್ಸ್ ಮೂವ್ಮೆಂಟ್ ಯಾವ ಜಾಯಿಂಟ್ ಅಲ್ಲಿ ಇದೆ ಅದು ಫಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಡಿಸ್ಟ್ರಿಬ್ಯೂಟಿಂಗ್ ದ ಬ್ಯಾಲೆನ್ಸಿಂಗ್ ಮೂವ್ಮೆಂಟ್ ಎಟ್ ಈಚ್ ಜಾಯಿಂಟ್ ಅಕಾರ್ಡಿಂಗ್ ಟು ದ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್, ಅದನ್ನ ನಿಯರ್ ಬೈ ಡಿಸ್ಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆತರ ನಿಯರ್ ಬೈ ಮೆಂಬರ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು.
ಯಾವ ತರ ಮಾಡ್ತೀರಾ ಅಂದ್ರೆ ಟ್ರಾನ್ಸ್ಫರ್ ಕ್ಯಾರಿ ಓವರ್ ಮೂವ್ಮೆಂಟ್ಸ್ ಟು ದೇರ್ ಫಾರ್ದರ್ ಎಂಡ್ಸ್ ಇಫ್ ದ ಫಾರ್ದರ್ ಎಂಡ್ ಇಸ್ ಫಿಕ್ಸ್ಡ್. ಆ ಅಪೋಸಿಟ್ ಎಂಡ್ ಫಿಕ್ಸ್ ಆಗಿದ್ರೆ ಅಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ನ ಯೂಸ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಬೇಕು, ಕ್ಯಾರಿ ಓವರ್ ಮೂವ್ಮೆಂಟ್ಸ್ ನ ಮಾಡಬೇಕು ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಅದಾದ್ಮೇಲೆ ಸ್ಟೆಪ್ 4 ಏನಿರುತ್ತೆ ಅಂದ್ರೆ ಫೈಂಡ್ ಫೈನಲ್ ಎಂಡ್ ಮೂವ್ಮೆಂಟ್ಸ್ ಎಟ್ ದ ಎಂಡ್ಸ್ ವೆನ್ ಆಲ್ ಜಾಯಿಂಟ್ಸ್ ಆರ್ ಬ್ಯಾಲೆನ್ಸ್ ಆದ್ಮೇಲೆ ಇನ್ನೊಂದ್ಸಲ ಫೈನಲ್ ಎಂಡ್ ಮೂವ್ಮೆಂಟ್ಸ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಡ್ರಾ ದ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಫಾರ್ ಎ ಗಿವನ್ ಲೋಡಿಂಗ್ ಬೈ ಸ್ಟಿಫ್ನೆಸ್ ಅಪ್ರೋಚ್. ಈಗ ಸ್ಟಿಫ್ನೆಸ್ ಅಪ್ರೋಚ್ ನಾನು ಹೇಳಿದ್ದೀನಿ, ದಿಸ್ ಇಸ್ ದ ಸ್ಟಿಫ್ನೆಸ್ ಅಪ್ರೋಚ್. ಇದರ ಯೂಸ್ ಮಾಡಿಬಿಟ್ಟು ನೀವು ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ನ ಫೈಂಡ್ ಔಟ್ ಮಾಡಬೇಕು. ಇದು ಪ್ರೊಸೀಜರ್. ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಪ್ರೊಸೀಜರ್ ಆಫ್ ಅನಾಲಿಸಿಸ್ ಬೈ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್. ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ನೀವು ಯಾವ ತರ ಮಾಡ್ತೀರಾ, ಯಾರು ತಲೆ ಕೆಡಿಸ್ಕೋಬೇಡಿ. PWD ಅಲ್ಲಿ ನಿಮಗೆ ಸಾಲ್ವ್ ದಿಸ್ ಬೀಮ್ ಬೈ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂತ ಕೊಡ್ತಾರೆ, ಬಟ್ ಅದನ್ನ ಫುಲ್ ಸಾಲ್ವ್ ಮಾಡಕ್ಕೆ ಕೊಡಲ್ಲ. ಕ್ಯಾರಿ ಓವರ್ ಫ್ಯಾಕ್ಟರು, ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರು, ಇಲ್ಲ ಎಂಡ್ ಮೂವ್ಮೆಂಟ್ಸ್, ಇವು 3 ಕ್ವಶನ್ ಬರುತ್ತೆ, ಬೇರೆ ಕ್ವಶನ್ ಕೇಳೋದಿಲ್ಲ. ಮತ್ತೆ ನಿಮಗೆ ಫ್ರೇಮು ಇಲ್ಲ, ಫ್ರೇಮ್ದು ಜಾಸ್ತಿ ಇಲ್ಲ ಅಂದ್ರೂ ಫ್ರೇಮ್ದು ಮಾಡಿಸ್ತೀನಿ ನೋಡಿ. ಸೊ ಪ್ರೊಸೀಜರ್ ಆಫ್ ಅನಾಲಿಸಿಸ್ ಏನಿದೆ ಅಂದ್ರೆ ಫಸ್ಟ್ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ, ಆಯ್ತಾ, ಅದು ಕ್ಲಾಕ್ ವೈಸ್ ಇದ್ರೆ ಪಾಸಿಟಿವ್, ಆಂಟಿ ಕ್ಲಾಕ್ ವೈಸ್ ಇದ್ರೆ ನೆಗೆಟಿವ್. ದಿಸ್ ಇಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀರಾ, ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡ್ತೀವಿ, ರೈಟ್, ಫಾರ್ ಆಲ್ ದ ಮೆಂಬರ್ಸ್. ಆ ಜಾಯಿಂಟ್ ಅಲ್ಲಿ ಏನ್ ಮೀಟ್ ಆಗ್ತದೆ ಅದು. ಅದಾದ್ಮೇಲೆ ಏನ್ ಮಾಡ್ತೀವಿ, ಅನ್ಬ್ಯಾಲೆನ್ಸ್ ಮೂವ್ಮೆಂಟ್ ಎಲ್ಲಿದೆ, ಯಾವ ಜಾಯಿಂಟ್ ಎಲ್ಲಿದೆ ಅದು ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಅದು ಫೈಂಡ್ ಔಟ್ ಮಾಡಿದ ತಕ್ಷಣ ಅದನ್ನ ರೀಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಥವಾ ನಿಯರ್ ಬೈ ಸಪೋರ್ಟ್, ಫಿಕ್ಸ್ಡ್ ಎಂಡ್ ಸಪೋರ್ಟ್ ಎಲ್ಲಿರುತ್ತೆ ಅಲ್ಲಿ ನಾನು ಅದನ್ನ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಅಥವಾ ಬ್ಯಾಲೆನ್ಸಿಂಗ್ ಮೂವ್ಮೆಂಟ್ ನ ಯೂಸ್ ಮಾಡಿಬಿಟ್ಟು, ಆಯ್ತಾ, ಟ್ರಾನ್ಸ್ಫರ್ ಮಾಡ್ತೀನಿ, ರೈಟ್, ಫಿಕ್ಸ್ಡ್ ಎಂಡ್ ಹತ್ರ. ಅದಾದ್ಮೇಲೆ ಏನ್ ಮಾಡ್ತೀನಿ, ಇವಾಗ ಇನ್ನೊಂದ್ಸಲ ಫೈಂಡ್ ಔಟ್ ಮಾಡ್ತೀನಿ ಫೈನಲ್ ಮೂವ್ಮೆಂಟ್ಸ್ ಅಟ್ ದ ಎಂಡ್ಸ್. ಆ ಫೈನಲ್ ಮೂವ್ಮೆಂಟ್ಸ್ ನಾನು ಡೈಗ್ರಾಮ್ಗೆ ಯೂಸ್ ಮಾಡ್ತೀನಿ. ಅದನ್ನೇ ಇಸ್ಕೊಂಡ್ಬಿಟ್ಟು ನಾನು BMD ಡಯಾಗ್ರಾಮ್ ನ ಯೂಸ್ ಮಾಡ್ತೀನಿ, ಸ್ಟಿಫ್ನೆಸ್ ಅಪ್ರೋಚ್ ಯೂಸ್ ಮಾಡಿಬಿಟ್ಟು. ಗೊತ್ತಾಯ್ತಾ? ಸ್ಟಿಫ್ನೆಸ್ ಅಪ್ರೋಚ್ ಯೂಸ್ ಮಾಡಿಬಿಟ್ಟು ನಾನು ಮಾಡ್ತೀನಿ. ಸೊ ಬೆಂಡಿಂಗ್ ಮೂವ್ಮೆಂಟ್ ಅಲ್ಲಿ ಪಾಸಿಟಿವ್ ಮೂವ್ಮೆಂಟ್ ಇದ್ರೆ ಸ್ಯಾಗಿಂಗ್ ಇರುತ್ತೆ, ನೆಗೆಟಿವ್ ಮೂವ್ಮೆಂಟ್ ಇದ್ರೆ ಹಾಗಿಂಗ್ ಇರುತ್ತೆ. ಇದಂತೂ ನಿಮಗೆ ಗೊತ್ತಿದೆ. ಓಕೆ, ಸೊ ಇದು ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಕ್ಲಾಸ್ 2 ಇದೆ. ಇಲ್ಲಿಗೆ ಇವತ್ತಿನ ಕ್ಲಾಸು ಮುಕ್ತಾಯವಾಗಿದೆ. ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಸಿಂಪಲ್ ವೇ ಅಲ್ಲಿ ನಿಮ್ಗೆ ಅರ್ಥ ಮಾಡಿಸಿದ್ದೀನಿ. ಪ್ರಾಬ್ಲಮ್ಸ್ ಹೇಳುವಾಗ ಫುಲ್ ಅರ್ಥ ಆಗುತ್ತೆ ನೋಡಿ. ನೀವು ಯೂನಿವರ್ಸಿಟಿ ಎಕ್ಸಾಮ್ ಅಲ್ಲಿ ಯಾವ ತರ ಪ್ರಾಬ್ಲಮ್ಸ್ ಮಾಡಿದಿರ ಆ ಪ್ರಾಬ್ಲಮ್ಸ್ ನಾನು ಮಾಡಿ ತೋರಿಸಬಹುದು, ಏನ್ ತೊಂದರೆ ಏನಿಲ್ಲ ಒಂದು ಪ್ರಾಬ್ಲಮ್ ಮುಕ್ಕೊಂಡು ಮಾಡೋಕ್ಕೆ. ಬಟ್ ಫಾರ್ ದ ಪ್ರೆಸೆಂಟ್ ದಟ್ ಈಸ್ ನಾಟ್ ರಿಕ್ವೈರ್ಡ್. ಗೊತ್ತಾ? ಯಾಕಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ ನಿಮ್ದು ಯಾರ್ದು. ಸೊ ಅದಕ್ಕೆ ಯಾವ್ದು ಇಂಪಾರ್ಟೆಂಟ್ ಇದೆ ಅದೇ ಹೇಳಿದೀನಿ, ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಇದರಲ್ಲಿ ಏನೇನ್ ಕ್ವಶನ್ ಕೇಳ್ತಾರೆ ಇಲ್ಲಿ ಬರೀತೇನೆ ನೋಡಿ. ಸೊ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ they ask only following. Questions. ಫಸ್ಟ್ ಏನು ಗೊತ್ತಾ, ಸ್ಟಿಫ್ನೆಸ್ ಮೇಲೆ ಕೇಳ್ಬೋದು. ಸೆಕೆಂಡು ಕ್ಯಾರಿ ಓವರ್ ಫ್ಯಾಕ್ಟರ್. ಅದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್. ಅದಾದ್ಮೇಲೆ ಫೋರ್ತ್ ಒನ್ BMD ಯೂಸಿಂಗ್ ಸ್ಟಿಫ್ನೆಸ್ ಅಪ್ರೋಚ್. ಇವು 4 ಟಾಪಿಕ್ ಮುಗೀತು. ಗೊತ್ತಾಯ್ತಾ? ಇವು 4 ಟಾಪಿಕ್ ಇದೆ, ರೈಟ್. ಆಮೇಲೆ ಪ್ರೊಸೀಜರ್ ನಿಮಗೆ ಗೊತ್ತಿರಲಿ, ಪ್ರೊಸೀಜರ್ ಬಗ್ಗೆನೂ ಗೊತ್ತಿರಲಿ, ಫಸ್ಟ್ ಏನೇನ್ ಮಾಡ್ತೀರಾ ಅಂತ. ಮುಗ್ದೇ ಹೋಯ್ತು, ನಿಮ್ದೊಂದು ಚಾಪ್ಟರ್ ಮುಗೀತು ಇಷ್ಟರಲ್ಲೇ. ಗೊತ್ತಾಯ್ತಾ? ಇಷ್ಟು ಸಿಂಪ್ಲಿಫೈಡ್ ಆಗಿ ನಾನು ನಿಮಗೆ ಹೇಳ್ತಾ ಇರೋದು. ಎಲ್ಲರೂ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ತರ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಕಮ್ಯುನಿಟಿನ ಬಿಲ್ಡ್ ಮಾಡ್ತೀನಿ. ಪ್ಲೀಸ್ ಬಿ ಅವೇರ್, ಆಯ್ತಾ? ಯಾವುದೇ ತರದ್ದು ಏನಂತಂದ್ರೆ ಯಾರು ಇವಾಗ ಯಾವುದೇ ತರದ್ದು ಕೋಚಿಂಗ್ ಏನಂತಂದ್ರೆ ನಾನು ಹೇಳ್ತೇನೆ ಕೋರ್ಸಸ್ ನ ಪರ್ಚೇಸ್ ಮಾಡಬೇಡಿ ಪ್ಲೀಸ್. ಓಕೆ, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂದ್ರೆ ಮಾಡ್ಕೊಳ್ಳಿ, ನಾನು ಏನೂ ಹೇಳೋದಿಲ್ಲ, ರೈಟ್.
ಸೊ ಇನ್ ದ ಫ್ಯೂಚರ್ ಆಲ್ಸೋ ವಿ ಆರ್ ಬ್ರಿಂಗಿಂಗ್ ದ ವೆಬ್ಸೈಟ್ ಫಾರ್ ಆಲ್ ಆಫ್ ಯು ಆಯ್ತಾ. ವೆಬ್ಸೈಟ್ ಕ್ರಿಯೇಟ್ ಆಗ್ತಾ ಇದೆ, ಇನ್ನು ತುಂಬಾ ಒಳ್ಳೆ ಸಪೋರ್ಟ್ಸ್ ನಿಮಗೆ ಸಿಗುತ್ತೆ ಆಯ್ತಾ. ಸೊ ವೆಬ್ಸೈಟ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಫ್ಯೂಚರ್ ಅಂದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಮಾಡೇ ಬಿಡ್ತೀವಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.